ಪ್ರವೀಣ್ ಏನೋ ಇದು ಫ್ಯಾನು ನಿಮ್ಮ ಮನೇಲಿ ಹಾಕ್ಸಿದ್ಯಾ ಹೆಂಗೆ? ನಮ್ಮ ಮನೇಲಿ ಹಾಕ್ಸಿಲ್ಲ, ಗೊತ್ತಿರೋರ್ ಮನೇಲಿ ಹಾಕ್ಸಿದೀನಿ, ನಾನೇ ಫಿಟ್ ಮಾಡಿರೋದು. ಕ್ರೇಜಿ ಅಪ್ಪ ನೀನು. ಗಾಳಿ ಚೆನ್ನಾಗಿ ಬರ್ತಿದ್ಯಾ? ಓ ಹೆಂಗ್ ಬರುತ್ತೆ ಗೊತ್ತಾ, ತಣ್ಣಗ್ ಬರುತ್ತೆ ಬರೋ ಜಾಗದಲ್ಲಿ ಕೂಡ. ಹಾರ್ಕೊಂಡು ಹೋಗಲ್ಲ ತಾನೆ ನೀನು? ಹಾರ್ಕೊಂಡು ಹೋಗ ಅಷ್ಟೆಲ್ಲ ಸೀನ್ ಇಲ್ಲಣ್ಣ. ಅಂದ್ರೆ ಫ್ಯಾನ್ ಹಾಕಿದ್ರೆ ಹೆಂಗ್ ಗೊತ್ತಾ, ನಾರ್ಮಲ್ ಆಗಿ ಎಲ್ಲ ಹಾಕೊಳೋದು. ಒಂದ್ ಮರಕ್ ಕಟ್ ಹಾಕ್ಬಿಟ್ಟು ಗಾಳಿ ಯಾರ್ಗ್ ಬೇಕು ಅವ್ರಿಗೆ, ತಣ್ಣಗಿರ್ಬೇಕಾಗುತ್ತೆ. ಅವ್ರನ್ನ ಕಟ್ ಹಾಕ್ಬಿಟ್ಟು ಆಮೇಲೆ ಫ್ಯಾನ್ ಆನ್ ಮಾಡೋದು. ಅದೇ ಹೇಳಿದ್ ನಾನು, ಈ ಫ್ಯಾನ್ ಆನ್ ಮಾಡಿದ್ರೆ ಹಾರ್ಕೊಂಡು ಹೋಗ್ಬಿಡ್ತಾರೆ ಅಷ್ಟೇ. ಓಕೆ ನೈಸ್, ಒಳ್ಳೆ ಐಡಿಯಾ. ನೆಮ್ಮದಿಯಾಗಿರ್ಬೇಕಂದ್ರೆ ಸ್ವಲ್ಪ ನರ್ಕೊಂಡು ಹಂಗೆ ಇರ್ಬೇಕು. ಓಕೆ ಅದು ನಿಜಾನೇ, ಸ್ವಲ್ಪ ಕಷ್ಟಪಟ್ರೆ ಸುಖ ಎರಡು ಸಿಗೋದು. ಸುಮ್ನೆ ನೆಮ್ಮದಿ ಸಿಗ್ಬೇಕಂದ್ರೆ ಅದ್ ಯಾರೋ ಲಕ್ಕಿರ್ಬೇಕು. ಸರಿ ಆಯ್ತು, ಎಲೆಕ್ಟ್ರಿಸಿಟಿ ಬಿಲ್ ಎಲ್ಲ ಹೆಂಗ್ ಬರ್ತಾ ಇದೆ? ಕರೆಂಟ್ ಬಿಲ್ ಇದೆಲ್ಲ ಪರವಾಗಿಲ್ಲಪ್ಪ, ಹೆಚ್ಚು ಕಮ್ಮಿ ಪರವಾಗಿಲ್ಲ, ಚೆನ್ನಾಗೇ ಬರುತ್ತೆ. ಎಷ್ಟು ಬರುತ್ತೆ ಅದನ್ನ ಹೇಳಪ್ಪ. ಚೆನ್ನಾಗಿ ಅಂದ್ರೆ ಅದೇ ಒಂದ್ 25,000 40,000 ಕರೆಂಟ್ ಬಿಲ್. ಅದ್ರ ಮೇಲೆ ನೀವು 25,000 60,000 ಕರೆಂಟ್ ಬಿಲ್ ಕಟ್ಟ ಬರಲ್ಲ. ಇದಕ್ಕೆ AC ಹಾಕ್ಸ್ಕೋಬೋದಲ್ಲ? AC ಬೇಡ ಅಂತಣ, ಸ್ವಲ್ಪ ನೆಮ್ಮದಿಯಾಗಿರ್ಬೇಕಂತೆ ಅಂತವ್ರಿಗೆ ಮಾತ್ರ ಈ ತರ ಫ್ಯಾನ್. ದುಡ್ಡೆಲ್ಲ ಎಷ್ಟಾಯ್ತು ಆ ಫ್ಯಾನ್ಗೆ? ಹೆಚ್ಚು ಕಮ್ಮಿ ಒಂದ್ 3 ರಿಂದ 4 ಕೋಟಿ. ಕಂಗ್ರಾಚುಲೇಷನ್. ಅಷ್ಟೇನಾ? ಅಷ್ಟೇ, ನಮ್ಗೆಲ್ಲ ಚೀಪು. ಬಸ್ ಡೈಲಾಗ್ ಹಾಕೋದು ಆಮೇಲೆ ಇದ್ರೆ ನೆಮ್ಮದಿಯಾಗಿರ್ಬೇಕಂತ ಅಷ್ಟೇ. ಇದ್ರೆ ನೆಮ್ಮದಿಯಾಗಿರ್ಬೇಕು.